ಎಕ್ಸಿಟ್ ಪೋಲ್ನಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಸಂಪೂರ್ಣವಾಗಿ ವಿಶ್ವಾಸವಿದೆ. ರಾಜ್ಯದಲ್ಲಿ 18 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಪೂರ್ಣವಾಗಿ ವಿಶ್ವಾಸವಿದೆ. ವಿಧಾನಸಭೆ ಚುನಾವಣೆಯಲ್ಲಿ ನಾವು 100 ಸೀಟು ದಾಟೋದಿಲ್ಲ ಅಂತ ಸಮೀಕ್ಷೆಯಲ್ಲಿ ಹೇಳಿದ್ರು. ಆದರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಸಮ್ಮಿಶ್ರ ಸರ್ಕಾರ ಆಗತ್ತೆ ಅಂತ ಹೇಳ್ತಾ ಇದ್ವು. ರಾಜ್ಯದಲ್ಲಿ ಯಾರೊಬ್ಬರಿಗೂ ಬಹುಮತ ಬರೋದಿಲ್ಲ ಅಂತ ಕೂಡ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಬಿಜೆಪಿ ನಾಯಕರು ಸೂಟ್ ಕೂಡ ಹೊಲಿಸಿಕೊಂಡಿದ್ರು. ಆದರೆ ಅದೆಲ್ಲವೂ ಕೂಡ ಉಲ್ಟಾ ಆಗೋಯ್ತು. 48 ಗಂಟೆಗಳಲ್ಲಿ ಫಲಿತಾಂಶ ಬರುತ್ತೆ. ಜನ ಏನೇ ತೀರ್ಪು ಕೊಟ್ಟರು ಕೂಡ ಎಲ್ಲರೂ ಅದಕ್ಕೆ ತಲೆಗೆ ಬಾಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ಥರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಹಳಷ್ಟು ಜನ ಹಂಗ ಅಸೆಂಬ್ಲಿ ಅಂತಾನ ಹೇಳಿದ್ರು, ಅಥವಾ BJP ಅವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಕೆಲವರು ಬಹಳ ಜನ BJP ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಅದು ಏನಾಯ್ತು? ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸಿದೆ. ಈ ಎಕ್ಸಿಟ್ ಪೋಲಿಗೆ ಮತ್ತೆ ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ ಅಂತ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 295 ದಾಟ್ತೀವಿ ಅಂತ ನಮಗೆ ಅನುಮಾನ ಇದೆ. ಇನ್ನೇನು 48 ತಾಸಲ್ಲ, ನನ್ನ ಜನರ ಅಭಿಪ್ರಾಯ ಏನು ಬರುತ್ತೆ. ಅದು ತಿರುಪು ಏನೇ ಇದ್ರೂ ಕೂಡ BJPನೂ ತಲೆಬಾಗಬೇಕು, ನಾವು ತಲೆಬಾಗಬೇಕಲ್ಲ. ನೋಡಿ, ಎಕ್ಸಿಟ್ ಪೋಲ್ಗಳು ಬರ್ತವೆ ಹೋಗ್ತವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಭು. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಪ್ರಮುಖವಾಗಿ ಎಕ್ಸಿಟ್ ಪೋಲ್ನಲ್ಲಿ ಪ್ರತಿಯೊಂದು ಎಕ್ಸಿಟ್ ಪೋಲ್ನಲ್ಲೂ ಕೂಡ BJP ಪರವಾಗಿ ಒಂದು ಎಕ್ಸಿಟ್ ಪೋಲ್ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈವರೆಗೆ ವಿಪಕ್ಷ ನಾಯಕರು ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ರು ಇದು ಮೋದಿ ಅವರ ಸರ್ವೆ ಅಂತ. ವಿಪಕ್ಷದ ನಾಯಕರು ಯಾವ ರೀತಿಯಾಗಿ ಸರ್ವೆಯನ್ನ ತೆಗೆದುಕೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಗೆಲ್ಲುವ ವಿಶ್ವಾಸವನ್ನ ಯಾವ ರೀತಿಯಾಗಿ ಕೈ ಬಿಡುತ್ತಿಲ್ಲ ಅಂತ. ಸಂತೋಷ್, ನಿನ್ನೆ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗವಾಯಿತು. ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆ ನಾವು ಕೂಡ ಗಮನಿಸಿದ್ವಿ. ಬಹುತೇಕ ಸರ್ವೆಗಳು NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಪ್ರಧಾನಿ ನರೇಂದ್ರ ಮೋದಿ 3ನೇ ಅವಧಿಗೆ ಮತ್ತೆ PM ಆಗಿ ಆಯ್ಕೆ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನ ನೋಡಿದ್ವು. ಬಹುತೇಕವಾಗಿ 8 ರಿಂದ 9 ಸರ್ವೆಗಳ ಅಂಕಿ ಸಂಖ್ಯೆಗಳನ್ನ ನೋಡಿದ್ವಿ. ಅದರಲ್ಲಿ 300ಕ್ಕಿಂತ ಹೆಚ್ಚು, 370ಕ್ಕಿಂತ ಅಥವಾ 390ಕ್ಕಿಂತ ಕಡಿಮೆ ಈ ಒಂದು ಸೆಂಟ್ರಲ್ಲಿ ಅಂಕಿ ಸಂಖ್ಯೆಗಳು ಬರುತ್ತೆ. 350, 360 ಅಂತ ಒಂದು ಅಂದಾಜನ್ನ ಕೊಟ್ಟಿದ್ದು ಸಂಖ್ಯೆಗಳನ್ನ. ಮತ್ತು ಕಾಂಗ್ರೆಸ್ಗೆ 130 ರಿಂದ 160, 150 ಒಳಗಡೆ ಕಾಂಗ್ರೆಸ್ಗೆ ಅಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಲೋಕಸಭಾ ಸ್ಥಾನಗಳು ಈ ಸೀಟ್ ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಗೆಲ್ತವೆ ಅಂತ ಕೊಟ್ಟಿತ್ತು. ಬಟ್ ಈಗ ಕಾಂಗ್ರೆಸ್ ನಾಯಕರು ಸಂಪೂರ್ಣವಾಗಿ ಗಳಿತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಇಂಡಿಯಾ ಕೂಟದ ಒಂದು ಸಭೆ ಕೂಡ ನಡೀತು ದೆಹಲಿಯಲ್ಲಿ. ಇವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗಳು ಕಾಂಗ್ರೆಸ್ ನಾಯಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಭೆ ಕೂಡ ನಡೆಸಿದ್ರು. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆನ ಕೊಡ್ತಾರೆ. ಈ ಒಂದು ಎಕ್ಸಿಟ್ ಪೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಜಾಬಿ ಗಾಯಕ ದಿವಂಗತ ಸಿಧು ಮೂಸೇವಾಲ್ ಏನಿದ್ದಾರೆ, ಆ ಒಂದು ಮೂಸೇವಾಲ್ ಅವರ 295 ಹಾಡನ್ನ ನೀವು ಕೇಳಿದ್ದೀರಾ ಅಂತ ಹೇಳಿ ಹಾಸ್ಯ ಚಟಾಕಿಯನ್ನು ಕೂಡ ಹಾರಿಸ್ತಾರೆ ಮಾಧ್ಯಮದವರಿಗೆ. ಅಂದ್ರೆ 295ಕ್ಕಿಂತ ಕಡಿಮೆ ಕಾಂಗ್ರೆಸ್ನ ಸೀಟುಗಳು ಅಂದ್ರೆ ಇಂಡಿಯಾ ಒಕ್ಕೂಟದ ಸೀಟ್ಗಳು ಬರುವುದಿಲ್ಲ. ಅಂದ್ರೆ 290ಕ್ಕಿಂತ ಹೆಚ್ಚಿಗೆ ಸ್ಥಾನಗಳನ್ನ ಇಂಡಿಯಾ ಒಕ್ಕೂಟ ಪಡೆದುಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಖರ್ಗೆ ಅದನ್ನೇ ರಿಪೀಟ್ ಮಾಡಿದ್ರು. ಜಯರಾಮ್ ರಮೇಶ್ ಹಾಗೆ ಅಖಿಲೇಶ್ ಯಾದವ್ ಸೇರಿದಂತೆ ಸಾಕಷ್ಟು ನಾಯಕರು ಇದೇ ರೀತಿಯಾದಂತಹ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಕಾಂಗ್ರೆಸ್ ನಾಯಕರು ಯಾರು ಕೂಡ ಮಾಧ್ಯಮದ ಡಿಬೇಟ್ಗಳಿಗೂ ಕೂಡ ಹಾಜರಾಗಿರಲಿಲ್ಲ. ಬಟ್ ಅವರಿಗೆ ಒಂದು ವಿಶ್ವಾಸ ಇದೆ, ಅವ್ರದೇ ಆದಂತಹ ಕೆಲವೊಂದಿಷ್ಟು ಆಂತರಿಕ ಸರ್ವೆಗಳನ್ನು ಮಾಡಿಸಿದ್ದಾರೆ. ಹಾಗಾಗಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. 290ಕ್ಕಿಂತ 295ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ ಎನ್ನುವಂತಹ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಸಮೀಕ್ಷೆಗಳನ್ನ ನೋಡಿದ್ವಿ. ಮತಗಟ್ಟೆ ಸಮೀಕ್ಷೆಗಳು ಯಾರು ಕೂಡ ಕಾಂಗ್ರೆಸ್ಗೆ ಮೆಜಾರಿಟಿ ಬರುತ್ತೆ ಅಂತ ಹೇಳಿರಲಿಲ್ಲ. ಬಟ್ TV5 ಕನ್ನಡ ಮತ್ತು ಈ ದಿನ ಏನಿದೆ ಆ ಸರ್ವೆ ಸಂದರ್ಭದಲ್ಲಿ 135, 130 ಸ್ಥಾನಗಳನ್ನು ಕೊಟ್ಟಿದ್ವಿ. ಹಾಗಾಗಿ ಅದು ನಿಜ ಆಯಿತು. ಬಹುತೇಕವಾಗಿ ಎಲ್ಲಾ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಅತಂತ್ರ ಫಲಿತಾಂಶ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಆ ಒಂದು ಭವಿಷ್ಯದ ಆಧಾರದ ಮೇಲೆ ಕಾಂಗ್ರೆಸ್ನ ಕೆಲ ರಾಜ್ಯ ನಾಯಕರು ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ.
ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಕ್ಸಿಟ್ ಪೋಲ್ ಏನಿದೆ ಇದು ಫ್ಯಾಂಟಸಿ ಎಕ್ಸಿಟ್ ಪೋಲ್, ಇದು ಜೊತೆಗೆ ಮೋದಿ ಮೀಡಿಯಾ ಸಮೀಕ್ಷೆ, ಇದು ಕೇವಲ ಅವರ ಕಲ್ಪನೆಗೆ ತಕ್ಕಂತಹ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಅನ್ನುವಂತಹ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹಾಗಾಗಿನೇ ನಮಗೆ ಇದ್ಯಾವುದ್ರ ಮೇಲೂ ಕೂಡ ನಂಬಿಕೆ ಇಲ್ಲ, ಜನರ ಒಂದು ವಿಶ್ವಾಸದ ಮೇಲೆ ನಂಬಿಕೆ ಇದೆ. ಹಾಗಾಗಿ ಜನರ ತೀರ್ಪು ಜೂನ್ 4ಕ್ಕೆ ಬರುತ್ತೆ. 295ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಇಂಡಿಯಾ ಒಕ್ಕೂಟ ತೆಗೆದುಕೊಳ್ಳುತ್ತೆ. ನಾವೇ ಅಧಿಕಾರಕ್ಕೆ ಬರ್ತೇವೆ, ಕಾಯ್ತಾರೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ 28 ಸ್ಥಾನಗಳಲ್ಲಿ 20 ರಿಂದ 22 NDA ಬರುತ್ತೆ. ಅದರ ಜೊತೆಗೆ 6 ರಿಂದ 8 ಸ್ಥಾನಗಳು ಕಾಂಗ್ರೆಸ್ಗೆ ಬರುತ್ತೆ ಅನ್ನುವಂಥ ಭವಿಷ್ಯಗಳನ್ನ ಸಾಕಷ್ಟು ಸಮೀಕ್ಷೆಗಳು ನುಡಿದಿದ್ವು. ಬಟ್ ಈಗ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ದು 16 ರಿಂದ 18 ಸ್ಥಾನಗಳನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ ಅವರು ಕೂಡ ಇದೇ ಉದಾಹರಣೆ ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಕೆಲವೊಂದಿಷ್ಟು ಸಮೀಕ್ಷೆಗಳ ಅಂಕಿ ಸಂಖ್ಯೆಗಳನ್ನು. ಹಾಗಾಗಿ ಈ ಎಕ್ಸಿಟ್ ಪೋಲ್ನ ಸಂಖ್ಯೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಇದು ಕೇವಲ ಬಿಜೆಪಿಯವರ ಕಲ್ಪನೆಗೆ ಅಥವಾ ಅವರ ಭಾವನೆಗೆ, ಇದೆಲ್ಲವೂ ಕೂಡ ಏರಿಳಿತಗಳ ಆಟ, ಭಾವನಾತ್ಮಕವಾದಂತಹ ಆಟ ಅಂತ ಹೇಳಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಖಿಲೇಶ್ ಯಾದವ್ ಕೂಡ ಹೇಳಿದ್ರು, ಅಂದ್ರೆ ಈ ಒಂದು ಅಂಕಿ ಸಂಖ್ಯೆಗಳನ್ನ, ಮತಗಟ್ಟೆಯ ಸಮೀಕ್ಷೆಗಳನ್ನ ಜಾಸ್ತಿ ತೋರಿಸುವ ಮೂಲಕ ಬಿಜೆಪಿ ನಾಯಕರು, ಕಾರ್ಯಕರ್ತರು ಷೇರು ಮಾರುಕಟ್ಟೆಯಲ್ಲಿ ಲಾಭ ಗಳಿಸುವಂತ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ. ಫೈನಲಿ ನಮಗೆ ಪ್ರಮುಖವಾಗಿ ನೋಡಿದಾಗ ರಾಜ್ಯ ವಿಧಾನಸಭೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ಸಮೀಕ್ಷೆಗಳು ಕೂಡ ಅತಂತ್ರ ಸರ್ಕಾರ ಬರುತ್ತೆ, ಅದೇ ರೀತಿಯಾಗಿ ಒಂದು ಹಂಗ್ ಅಸೆಂಬ್ಲಿ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ವು. ಆದರೆ ಆ ಸಂದರ್ಭದಲ್ಲಿ ನಮ್ಮ TV5 ಅಕ್ಯುರೇಟ್ ಆಗಿರುವಂತಹ ಒಂದು ಸಮೀಕ್ಷೆಯನ್ನ ಕೊಟ್ಟಿತ್ತು. ಅದರ ಜೊತೆಗೆ ನಾವು ಪ್ರಮುಖವಾಗಿ ನೋಡಿದಾಗ DK ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಆ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಎಷ್ಟು ಸೀಟ್ಗಳು ಬಂತು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅಕ್ಯುರೇಟ್ ಆಗಿ ಹೇಳುವಂತಹ ಒಂದು ಕೆಲಸವನ್ನು ಕೂಡ ಕಾಂಗ್ರೆಸ್ ಕೂಡ ಮಾಡಿತ್ತು. ಹೀಗಾಗಿ ಕಾಂಗ್ರೆಸ್ ತನ್ನ ಒಂದು ಆಂತರಿಕ ಸಮೀಕ್ಷೆ ಏನಿದೆ ಅದನ್ನ ಈ ಬಾರಿ ಸ್ವಲ್ಪದ ಮಟ್ಟಿಗೆ ನಾವು ನೋಡಿದಾಗ ಉತ್ತಮ ಪಡಿಸ್ಕೊಂಡಿದೆ ಅಂತ ಏನಾದರೂ ಅನಿಸತ್ತಾ? ಇದೇ ಕಾರಣಕ್ಕಾಗಿ ಏನಾದರೂ ಈ ಸಮೀಕ್ಷೆಯನ್ನ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ ಅಂತ? ಖಂಡಿತ ಸಂತೋಷ್, ಈಗ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಅದೇ ರೀತಿಯಾದಂತಹ ಒಂದು ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವ ಸಮೀಕ್ಷೆಗಳು ಕೂಡ 100ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತೆ ಅಂತ ಹೇಳಿರಲಿಲ್ಲ. ಓನ್ಲಿ TV5 ಮತ್ತು ಈ ದಿನ ಕನ್ನಡ ಅನ್ನುವಂಥ ಸಂಸ್ಥೆಗಳು ಮಾತ್ರ ಭವಿಷ್ಯವನ್ನ ನಿಖರವಾಗಿ ನುಡಿದಿದ್ವು. ಅದು ನಿಜ ಕೂಡ ಆಯಿತು. DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯವರು ಆಗಿರ್ಬೋದು, ಸಪರೇಟ್ ಆದಂತಹ ಸರ್ವೆಗಳನ್ನ ಅವರು ಕೂಡ ಪ್ರತ್ಯೇಕವಾಗಿ ಮಾಡಿಸಿದ್ರು. ಅವರ ಮಾಡಿಸಿದಂತಹ ಸರ್ವೆಯಲ್ಲಿ 125, 135 ಈ ರೀತಿಯಾಗಿ ಸಂಖ್ಯೆಗಳು ಆಗಿತ್ತು. DK ಶಿವಕುಮಾರ್ ಕೂಡ 135 ಭವಿಷ್ಯ ನುಡಿದ್ರು, ಅದು ನಿಜ ಆಯಿತು. ಬಟ್ ಈಗ ಕರ್ನಾಟಕದ ಕಾಂಗ್ರೆಸ್ ಇಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥ ವಿಚಾರಕ್ಕೂ ಕೂಡ ಕಾಂಗ್ರೆಸ್ ನಾಯಕರು DK ಶಿವಕುಮಾರ್ ಹೇಳ್ತಾ ಇದ್ರು, ನಾವು ಡಬಲ್ ಡಿಜಿಟ್ ಅನ್ನ ಖಂಡಿತವಾಗ್ಲೂ ಕ್ರಾಸ್ ಮಾಡ್ತೀವಿ ಅಂತ. ಯಾಕಂತಂದ್ರೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಅದರ ಜೊತೆಗೆ 6 ರಿಂದ 8 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಅಂತ ಆರಂಭದಲ್ಲಿ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ನ ಸರ್ವೆ ಪ್ರಕಾರ 12 ರಿಂದ 14 ಸ್ಥಾನಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಳಿಸುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾರಣ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದ್ದಾವೆ. ಅದರ ಜೊತೆಗೆ ಮೋದಿ ಅವರ ಮ್ಯಾಜಿಕ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಭಾವನಾತ್ಮಕ ವಿಚಾರಗಳು ಮತ್ತು ಧರ್ಮಾತೀತ ವಿಚಾರಗಳು ಮಾತ್ರ ಅವರು ಪದ ಬಳಕೆಯನ್ನು ಮಾಡ್ಕೊಡ್ತಾ ಇದ್ದಾರೆ ತಮ್ಮ ಭಾಷಣದಲ್ಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಹಾಗಾಗಿ ತಾವು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಮತ್ತು ಸಾಧನೆಗಳು, ಯೋಜನೆಗಳು, ಏನು ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಕೂಡ ಕೈ ಹಿಡಿದಿದ್ದಾವೆ. ಹಾಗಾಗಿ ನಮಗೆ ಖಂಡಿತವಾಗ್ಲೂ 14 ರಿಂದ 16 ಸ್ಥಾನಗಳಂತರೂ ಬಂದೇ ಬರುತ್ತೆ ಅನ್ನುವಂಥ ನಂಬಿಕೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಬಟ್ ಈಗ ಎಕ್ಸಿಟ್ ಪೋಲ್ನೇ ಯಾವುದೇ ರೀತಿಯಾದಂತಹ ಒಂದು ನಂಬಿಕೆ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಆ ಒಂದು ಅಂಕಿಅಂಶಗಳನ್ನ ತಳ್ಳಿ ಹಾಕಿದ್ದಾರೆ. ಬಟ್ ಜೂನ್ 4ಕ್ಕೆ ಅಂತಿಮವಾದಂತಹ ಫಲಿತಾಂಶ ನಮಗೆ ಗೊತ್ತಾಗುತ್ತೆ ಸಂತೋಷ. ಜನರ ತೀರ್ಪು ಯಾರ ಪರ ಇರುತ್ತೆ ಅಂತ. ಸಂತೋಷ್, ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.